ಈಗ ಇನ್ನೊಂದು ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಿರ್ಣಯ ಕೈಗೊಂಡಿದ್ದಾರೆ. ಅಬಕಾರಿ ಇಲಾಖೆ ಕೆಲಸ ಮಾಡ್ತಿದ್ದವರನ್ನ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಿದ್ದವರನ್ನ ಅಬಕಾರಿ ಇಲಾಖೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಹಿಂದ ಒಬ್ಬ ರಾಜ ಇದ್ದ ತುಘಲಕ್ ಅಂತ ಹೇಳಿ ಅವ್ರ ಪ್ರತಿರೂಪ ಇವತ್ತು ನಮ್ಮ ಸಿದ್ದರಾಮಯ್ಯನವರು. ಈ 60ರಲ್ಲಿ ಅರುಣ್ ಮಳ್ಳು ಅಂತಾರಲ್ಲ, ಹಂಗೆ ಇವತ್ತು ಅವ್ರ ಆಡಳಿತ ಹಳಿ ಬಿಟ್ಟು ನಡೆದದ. ಅಬಕಾರಿ ಇಲಾಖೆದವನ್ನ ಹೋಗಿ ಅಥವಾ ಆರೋಗ್ಯ ಇಲಾಖೆದವನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸೋದು ಅಂತಂದ್ರೆ ಅಲ್ಲೇನು ಪೇಷಂಟ್ಗಳು ಅದಾರ? ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು ಸಂಬಂಧಪಟ್ಟಂತ ಏನಾದರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬ್ಗೆ ಹೋಳಿ ಇದ್ದಂಗೆ ಆಯ್ತದ ಸಮಸ್ಯೆ. ಡ್ರಗ್ಸ್ ಏನು ಅಲ್ಲ, ಯಾರು ವರ್ಗಾವಣೆ ಮಾಡಿದಾರ ಡ್ರಗ್ಸ್ ಮುಂದಾರು ಎಲ್ಲ ನೋಡ್ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಲ್ಲ. ಅದು ಆಡಳಿತ ಇವತ್ತು ಯಾವ ಮಟ್ಟಿಗೆ ಹೋಗಿದ್ದೆ ಅನ್ನೋದು ನೋಡ್ರಿ ನೀವು. ಕರ್ನಾಟಕದ ಇತಿಹಾಸದಾಗ ನನಗಂತೂ ಮೊದಲನೇ ಸಲ ಒಬ್ಬ ಆರೋಗ್ಯಾಧಿಕಾರಿಯನ್ನ ಹೋಗಿ ಸಿರೆ ಮಾರುವಂಥ ಉದ್ಯೋಗದಲ್ಲಿರುವಂಥ ಇಲಾಖೆಗೆ ಅದು. ನೀವು ಅಬಕಾರಿ ಇಲಾಖೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸಿಗೋದು ಸಿರೆ ಮಾರುವಂಥ ಇಲಾಖೆ. ಆ ಸಿರೆ ಮಾರಕ್ಕೆ ಒಬ್ಬ ಆರೋಗ್ಯ ಅಧಿಕಾರಿ ಕಳಿಸ್ತಾರ ಅಂದ್ರೆ ಈ ಸರ್ಕಾರದ ಆರೋಗ್ಯ ಕೆಟ್ಟೈತೆ ಅಂತ. ಆರೋಗ್ಯ ಅಷ್ಟೇ ಅಲ್ಲ, ತೆರಿನೂ ಕೆಟ್ಟೈತಿ ಈ ಸರ್ಕಾರ. ಮೊದಲು ಅವ್ರು ಹಾಕೊಂಡವ್ರು ಚಿಕಿತ್ಸೆ ತಗೊಳ್ಳಿ, ಆಮೇಲೆ ಈ ಸರ್ಕಾರ ತಂತಾನೆ ಸರಿ ಆಗ್ತದೆ. ಭೈರತಿ ಬಸವರಾಜ್ ಅವರು, ನಾನು ಬಹಳ ವರ್ಷದಿಂದ ಅವ್ರು ನೋಡ್ತಾ ಇದ್ರು. ಒಬ್ಬ ಸಜ್ಜನ ರಾಜಕಾರಣಿ, ಕುತಂತ್ರದಿಂದ ಅವನು ಶಿಕ್ಷಿಸುವಂಥ ವ್ಯವಸ್ಥೆ ಆಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಸತ್ಯ ಹೊರಗೆ ಬರ್ತದೆ, ನ್ಯಾಯಕ್ಕೆ ಅವ್ರಿಗೆ ಸಿಗ್ತದೆ. ಈಗ ಇನ್ನೊಂದು ಪ್ರಮುಖವಾಗಿ ಸಿದ್ದರಾಮಯ್ಯನವರು ನಿರ್ಣಯ ಕೈಗೊಂಡಿದ್ದಾರೆ. ಅಬಕಾರಿ ಇಲಾಖೆ ಕೆಲಸ ಮಾಡ್ತಿದ್ದವರನ್ನ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಿದ್ದವರನ್ನ ಅಬಕಾರಿ ಇಲಾಖೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಇದು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಹಿಂದ ಒಬ್ಬ ರಾಜ ಇದ್ದ ತುಘಲಕ್ ಅಂತ ಹೇಳಿ ಅವ್ರ ಪ್ರತಿರೂಪ ಇವತ್ತು ನಮ್ಮ ಸಿದ್ದರಾಮಯ್ಯನವರು. ಈ 60ರಲ್ಲಿ ಅರುಣ್ ಮಳ್ಳು ಅಂತಾರಲ್ಲ, ಹಂಗೆ ಇವತ್ತು ಅವ್ರ ಆಡಳಿತ ಹಳಿ ಬಿಟ್ಟು ನಡೆದದ. ಅಬಕಾರಿ ಇಲಾಖೆದವನ್ನ ಹೋಗಿ ಅಥವಾ ಆರೋಗ್ಯ ಇಲಾಖೆದವನ್ನ ಅಬಕಾರಿ ಇಲಾಖೆಗೆ ವರ್ಗಾಯಿಸೋದು ಅಂತಂದ್ರೆ ಅಲ್ಲೇನು ಪೇಷಂಟ್ಗಳು ಅದಾರ? ಅಬಕಾರಿ ಇಲಾಖೆಗೆ ವರ್ಗಾಯಿಸೋದಂದ್ರೆ ಏನು ಸಂಬಂಧಪಟ್ಟಂತ ಏನಾದರೂ ಸಂಬಂಧ ಬೇಕಲ್ಲ. ಇಮಾಮ್ ಸಾಬ್ಗೆ ಹೋಳಿ ಇದ್ದಂಗೆ ಆಯ್ತದ ಸಮಸ್ಯೆ. ಡ್ರಗ್ಸ್ ಏನು ಅಲ್ಲ, ಯಾರು ವರ್ಗಾವಣೆ ಮಾಡಿದಾರ ಡ್ರಗ್ಸ್ ಮುಂದಾರು ಎಲ್ಲ ನೋಡ್ಬೇಕು ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದ್ದಲ್ಲ. ಅದು ಆಡಳಿತ ಇವತ್ತು ಯಾವ ಮಟ್ಟಿಗೆ ಹೋಗಿದ್ದೆ ಅನ್ನೋದು ನೋಡ್ರಿ ನೀವು. ಕರ್ನಾಟಕದ ಇತಿಹಾಸದಾಗ ನನಗಂತೂ ಮೊದಲನೇ ಸಲ ಒಬ್ಬ ಆರೋಗ್ಯಾಧಿಕಾರಿಯನ್ನ ಹೋಗಿ ಸಿರೆ ಮಾರುವಂಥ ಉದ್ಯೋಗದಲ್ಲಿರುವಂಥ ಇಲಾಖೆಗೆ ಅದು. ನೀವು ಅಬಕಾರಿ ಇಲಾಖೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸಿಗೋದು ಅದು ಸಿರೆ ಮಾರುವಂಥ ಇಲಾಖೆ. ಆ ಸಿರೆ ಮಾರಕ್ಕೆ ಒಬ್ಬ ಆರೋಗ್ಯ ಅಧಿಕಾರಿ ಕಳಿಸ್ತಾರ ಅಂದ್ರೆ ಈ ಸರ್ಕಾರದ ಆರೋಗ್ಯ ಕೆಟ್ಟೈತೆ ಅಂತ. ಆರೋಗ್ಯ ಅಷ್ಟೇ ಅಲ್ಲ, ತೆರಿನೂ ಕೆಟ್ಟೈತಿ ಈ ಸರ್ಕಾರ. ಮೊದಲು ಅವ್ರು ಹಾಕೊಂಡವ್ರು ಚಿಕಿತ್ಸೆ ತಗೊಳ್ಳಿ, ಆಮೇಲೆ ಈ ಸರ್ಕಾರ ತಂತಾನೆ ಸರಿ ಆಗ್ತದೆ. ಭೈರತಿ ಬಸವರಾಜ್ ಅವರು, ನಾನು ಬಹಳ ವರ್ಷದಿಂದ ಅವ್ರು ನೋಡ್ತಾ ಇದ್ರು. ಒಬ್ಬ ಸಜ್ಜನ ರಾಜಕಾರಣಿ, ಕುತಂತ್ರದಿಂದ ಅವನು ಶಿಕ್ಷಿಸುವಂಥ ವ್ಯವಸ್ಥೆ ಆಗಿದೆ ನನ್ನ ವೈಯಕ್ತಿಕ ಅಭಿಪ್ರಾಯ. ಸತ್ಯ ಹೊರಗೆ ಬರ್ತದೆ, ನ್ಯಾಯಕ್ಕೆ ಅವ್ರಿಗೆ ಸಿಗ್ತದೆ.